ಅನ್ನಕ್ಕಾಗಿ ಹಾಹಾಕಾರ ಆಗ್ತಿದ್ದಾರೆ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ನಟ ಮನೆಯೂಟಕ್ಕೆ ಸಲ್ಲಿಸಿದ ಅರ್ಜಿ ವಿಚಾರಣೆಗೆ ಇದೀಗ ಬ್ರೇಕ್ ಬಿದ್ದಿದೆ. ಅರ್ಜಿ ವಿಚಾರಣೆ ಹೈಕೋರ್ಟ್ ಸೆಪ್ಟೆಂಬರ್ 5ಕ್ಕೆ ಮುಂದೂಡಲಾಗಿದೆ. ಈ ಹಿಂದೆ ಮನೆ ಊಟ ಪಡೆಯೋದಕ್ಕೆ ನಿರ್ದೇಶನವನ್ನ ಕೂಡ ಅರ್ಜಿಯಲ್ಲಿ ಕೋರಿದ್ರು. ಅನ್ನಕ್ಕಾಗಿ ಹಾಹಾಕಾರ ಆಗ್ತಿದ್ದಾರೆ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನಕ್ಕೊಳಗಾಗಿದ್ರು. ಮನೆಯೂಟಕ್ಕೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಆ ಅರ್ಜಿಗೆ ಇದೀಗ ಬ್ರೇಕ್ ಬಿದ್ದಿರುವಂತದ್ದು. ಅರ್ಜಿ ವಿಚಾರಣೆ ಇದೀಗ ಹೈಕೋರ್ಟ್ ಸೆಪ್ಟೆಂಬರ್ 5ಕ್ಕೆ ಮುಂದೂಡಿದೆ. ಈ ಹಿಂದೆ ಮನೆ ಊಟ ಪಡೆಯೋದಕ್ಕೆ ನಿರ್ದೇಶನವನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ವಿಚಾರಣಾಧಿಕಾರ ನ್ಯಾಯಾಲಯವನ್ನ ತಿರಸ್ಕರಿಸಿ ನಟ ದರ್ಶನ್ ಅವರು ಪ್ರಶ್ನೆ ಕೂಡ ಮಾಡಿದ್ರು. ಎಂ ನಾಗಪ್ರಸನ್ನ ಅವರಿಂದ ಏಕಸದಸ್ಯ ಪೀಠ ಇವತ್ತು ವಿಚಾರಣೆಯನ್ನ ಕೂಡ ನಡೆಸಿದೆ. ಜೈಲು ಅಧಿಕಾರಿಗಳಿಗೆ ವರದಿ ನೀಡಬೇಕು ಅಂತ ಸೂಚನೆಯನ್ನ ಕೂಡ ಕೋರ್ಟ್ ನೀಡಿತ್ತು. ಜೈಲಧಿಕಾರಿಗಳು ತಮ್ಮ ನಿರ್ಣಯವನ್ನ ನೀಡುವಂತೆ ತಿಳಿಸಿತ್ತು. ಹೈಕೋರ್ಟ್ಗೆ ನೀಡಿದ ಜೈಲು ಅಧಿಕಾರಿಗಳು ಜೈಲು ಊಟವೇ ಸಾಕು ಅವರಿಗೆ ಅಂತ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಇದೀಗ ಅನ್ನಕ್ಕಾಗಿ ಹಾಹಾಕಾರ ಆಗ್ತಾ ಇದ್ದಾರೆ ನಟ ದರ್ಶನ್ ಅವರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ರು ದರ್ಶನ್. ಮನೆಯೂಟಕ್ಕೆ ಸಲ್ಲಿಸಿದ ಅರ್ಜಿ ವಿಚಾರಣೆಗೆ ಇದೀಗ ಬ್ರೇಕ್ ಬಿದ್ದಿದೆ. ಅರ್ಜಿ ವಿಚಾರಣೆ ಹೈಕೋರ್ಟ್ ಸೆಪ್ಟೆಂಬರ್ 5ಕ್ಕೆ ಮುಂದೂಡಿಕೆ ಮಾಡಿರುವಂಥದ್ದು. ಈ ಹಿಂದೆ ಮನೆ ಊಟ ಬೇಕು ಅಂತ ನಿರ್ದೇಶನ ಅರ್ಜಿಯನ್ನ ಕೋರಿದ್ರು. ವಿಚಾರಣಾಧೀನ ನ್ಯಾಯಾಲಯ ತಿರಸ್ಕರಿಸಿದ್ದನ್ನ ಪ್ರಶ್ನೆ ಕೂಡ ನಟ ದರ್ಶನ್ ಮಾಡಿದ್ರು. ಎಂ ನಾಗಪ್ರಸನ್ನ ಅವರಿಂದ ಏಕಸದಸ್ಯ ಪೀಠ ಇಂದು ವಿಚಾರಣೆ ನಡೆಸಿತ್ತು. ಜೈಲು ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ನೀಡಬೇಕು ಅಂತ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಜೈಲು ಅಧಿಕಾರಿಗಳು ತಮ್ಮ ನಿರ್ಣಯವನ್ನ ನೀಡಬೇಕು ಅಂತ ತಿಳಿಸಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.